ಕಳೆದ 22ಕ್ಕೂ ಹೆಚ್ಚು ದಿನಗಳಿಂದ ಅಜ್ಞಾತವಾಸವನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ತಾಯ್ನೆಲಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಅವರ ಕುಟುಂಬದವರು ಮಾಡಿಕೊಂಡಿರುವಂತಹ ಅಪೀಲ್. ಕುಮಾರಸ್ವಾಮಿ ಅವರು ಹೇಳಿದ್ರು, ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ತಿಳಿಸ್ತಾ ಇದ್ರು. 48 ಗಂಟೆಯಲ್ಲಿ ಭಾರತಕ್ಕೆ ಬಂದು ತನಿಖೆಯನ್ನ ಎದುರಿಸು ಅಂತ ಕರೆ ಕೊಟ್ಟಿದ್ರು. ಈ ಕರೆಗೆ ಹೋಗೊಟ್ಟು ಬರ್ತಾರ ವಾಪಸ್ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. 48 ಗಂಟೆಯಲ್ಲಿ ವಾಪಸ್ ಆಗ್ತಾರಾ? ಇವರ ಮಾತಿನಂತೆ ವಾಪಸ್ ಆಗುವಂತೆ ನಿರೀಕ್ಷೆಯನ್ನ SIT ಅಧಿಕಾರಿಗಳು ಕೂಡ ಹೊಂದಿದ್ದಾರಂತೆ. ಪ್ರಜ್ವಲ್ಗೆ ವಾಪಸ್ ಬರುವಂತೆ HD ಕುಮಾರಸ್ವಾಮಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಏರ್ಪೋರ್ಟ್ನಲ್ಲಿ SITಯ ಒಂದು ಟೀಮ್ ಅಲರ್ಟ್ ಆಗಿದೆ. ವಿದೇಶದಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಯಾವ್ದು ಬರುತ್ತೋ ಅದೆಲ್ಲದರ ಮೇಲೆ ನಿಗಾ ವಹಿಸೋ ಕೆಲಸವನ್ನ SIT ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಪ್ರಜ್ವಲ್ ವಾಪಸ್ ಆದ್ರೆ ಏರ್ಪೋರ್ಟ್ನಲ್ಲೇ ಬಂಧಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕಾರಣ ಅವರ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನ ಮೂಲಕನೇ ಅರೆಸ್ಟ್ ವಾರೆಂಟ್ ಅನ್ನ SIT ಈಗಾಗಲೇ ಹೊರಡಿಸಿರೋದ್ರಿಂದ ಏರ್ಪೋರ್ಟ್ನಲ್ಲಿ ಬಂದಿಳಿತಾ ಇದ್ದ ಹಾಗೆ ಡೈರೆಕ್ಟ್ ಅವರನ್ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬಿಕಾಸ್ ಅವ್ರ ಮೇಲೆ ಮೂರು ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ, ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿದೆ, ಬ್ಲಾಕ್ ಮೇಲು ಜೊತೆಗೆ ಥ್ರೆಟನ್ ಅನ್ನುವಂತಹ ಸೆಕ್ಷನ್, ಗಂಭೀರ ಸೆಕ್ಷನ್ಗಳನ್ನು ಕೂಡ ಹಾಕಲಾಗಿದೆ. ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ. ಆದರೆ ಇವತ್ತು ನನ್ನ ಕಾರ್ಯಕರ್ತರು, ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವರು, ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ನನ್ನ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಗಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತಿನ ಮುಖಾಂತರ ನಾನು ಮನವಿ ಮಾಡ್ತೀನಿ. ಆಯ್ತಪ್ಪ, ಗೌರವಕ್ಕಾಗಿ ಮರಳಿ ಬಾ ಅನ್ನುವಂತಹ ಕರೆಯನ್ನ HD ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಮಾಡ್ಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಈ ಕರೆಗೆ ಹೋಗೊಟ್ಟು ಬರ್ತಾರಾ ಅಥವಾ ಹೇಳ್ಕೊಂಡೇ ಬರಬೇಕಾಗತ್ತಾ ಪ್ರಶ್ನೆ ಇದೆ. ರಾಜ್ಯ ಕಂಡಂತಹ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯದ ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಾಪಸ್ ಭಾರತಕ್ಕೆ ಮರಳಿ ಕರೆತರೋದಕ್ಕೆ SIT ಅಧಿಕಾರಿಗಳು ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆ ಕಸರತ್ತಿನ ಒಂದು ಭಾಗ ಅಂತ ಹೇಳಿದ್ರೆ ಅರೆಸ್ಟ್ ವಾರೆಂಟ್ನ ಬಳಿಕ MEAಗೆ ಪತ್ರವನ್ನ ಬರೆಯುವುದಕ್ಕೆ ಸಿದ್ಧತೆ. ಪ್ರಜ್ವಲ್ ಪಾಸ್ಪೋರ್ಟ್ ವಜಾ ಮಾಡುವಂತೆ ಪತ್ರವನ್ನ ಬರೆಯಲಾಗ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿಕೊಳ್ಳೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಈ ಮೂಲಕ ಒಂದು ವೇಳೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಾದರೂ ರದ್ದಾದ್ರೆ ಉಳಿದಿರೋ ಆಪ್ಷನ್ ಏನು? ಅವರು ಅನಿವಾರ್ಯವಾಗಿ ಭಾರತಕ್ಕೆ ಬರಬೇಕಾಗತ್ತೆ. ಇಲ್ಲ ಅಂದ್ರೆ ವಿದೇಶದಲ್ಲಿ ಪಾಸ್ಪೋರ್ಟ್ ರದ್ದತಿ ನಂತರ ಕೂಡ ಉಳ್ಕೊಂಡ್ರೆ ಅವರು ನಿರಾಶ್ರಿತರು ಅಂತ ಕರೆಯಲ್ಪಡ್ತಾರೆ. ಅದು ಬಹಳ ಸಂಕಷ್ಟದ ವಿಚಾರ ಅವರಿಗೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಅಧಿಕಾರಿಗಳು ನಾನಾ ಅಸ್ತ್ರದ ಪ್ರಯೋಗ ಮಾಡಿದ್ರು. ಬ್ಲೂ ಕಾರ್ನರ್ ನೋಟಿಸ್ ಅಂತೆ, ಮತ್ತೆ ಲುಕ್ಔಟ್ ನೋಟಿಸು, ಅದಾದ ನಂತರ ಅರೆಸ್ಟ್ ವಾರೆಂಟು, ಈಗ ಪಾಸ್ಪೋರ್ಟ್ ರದ್ದತಿಗೆ
ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಅರೆಸ್ಟ್ ವಾರೆಂಟ್ ಪಡೆದು ಬಲೆಯನ್ನ SIT ಅಧಿಕಾರಿಗಳು ಬೀಸಿದ್ದಾರೆ. ಅವರು ಮರಳಿ ವಿದೇಶದಿಂದ ಭಾರತಕ್ಕೆ ಬಂದ ಬಳಿಕ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ. ಅರೆಸ್ಟ್ ವಾರೆಂಟ್ನ ನಂತರ ಈಗ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಸಿದ್ಧತೆಗಳು ನಡೀತಾ ಇದೆ. ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರ ವಿದೇಶಾಂಗ ಇಲಾಖೆಗೆ ಪತ್ರ ಬರೆಯಲಾಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಸೊ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಯಿತು ಅಂತ ಹೇಳಿದ್ರೆ, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಅವರು ನಾನಾಗಲೇ ಹೇಳಿದ ಹಾಗೆ ನಿರಾಶ್ರಿತರಾಗ್ತಾರೆ ಬೇರೆ ಯಾವುದೇ ದೇಶದಲ್ಲಿದ್ದರೂ ಕೂಡ. ಸೊ ಅವರು ಕೂಡಲೇ ಇಮಿಡಿಯೇಟ್ ಆಗಿ ರಿಟರ್ನ್ ಆಗಬೇಕಾಗತ್ತೆ ಅವರು ಸಂಬಂಧಪಡುವಂತಹ ದೇಶ ಅಥವಾ ಅವರಿಗೆ ಪೌರತ್ವ ಇರುವಂತಹ ದೇಶಕ್ಕೆ. ಇಲ್ಲಾಂದ್ರೆ ಅವರಿಗೆ ಕಾನೂನು ಸಂಕಷ್ಟ ಕೂಡ ಎದುರಾಗ್ಬಿಡುತ್ತೆ. ಹೀಗಾಗಿ ಪ್ರಜ್ವಲ್ ವಿರುದ್ಧದ ದೂರುಗಳ ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಕೇಂದ್ರಕ್ಕೆ ಲಗತ್ತಿಸಿಟ್ಟಿದ್ದಾರೆ. ಆಮೇಲೆ ಕೇಂದ್ರದ ಹೆಗಲಿಗೆ ಜವಾಬ್ದಾರಿಯನ್ನು ಈ ಮೂಲಕ ಹಾಕೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಮೇಜರ್ ಚೆಕ್ಮೇಟ್ ಕೂಡ ಇದು ಅಂತ ಕನ್ಸಿಡರ್ ಮಾಡಬಹುದು. ಕಾರಣ ಇಷ್ಟು ದಿನ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ವಿಪಕ್ಷಗಳಿರ್ಬೋದು ಪ್ರಜ್ವಲ್ ತಪ್ಪಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ಧೋರಣೆ ಅಂತೆಲ್ಲ ಹೇಳಿದ್ರು. ಸೊ ಈಗ ಕೇಂದ್ರದ ಅಂಗಳಕ್ಕೆ ಚೆಂಡು ಹಾಕೋ ಕೆಲಸವನ್ನ ರಾಜ್ಯ ಸರ್ಕಾರ SITನ ಬಳಸಿಕೊಂಡು ಮಾಡ್ತಾ ಇರೋದು ಸ್ಪಷ್ಟ.